ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೆ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಅಂತೂ ಇಂತೂ ಫೈನಲ್ ಆಗಿ ನಿಮ್ಮ ಒಂದು ಮಾಕ್ ರಿಸಲ್ಟ್ ಇವತ್ತು ಫೈನಲಿ ಬರುತ್ತೆ. ಸ್ವಲ್ಪ ಜನ ಕ್ವಶನ್ಸ್ ಮಾಡ್ತಿದ್ದಾರೆ, ಯಾವ ಥರ ಚೆಕ್ ಮಾಡೋದು, ಲಿಂಕ್ ಎಲ್ಲಿ ಸಿಗುತ್ತೆ, ಡೈರೆಕ್ಟ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ. ಈ ಒಂದು ವಿಡಿಯೋದ ಕೊನೆವರೆಗೂ ನೋಡಿದ್ರೆ ಖಂಡಿತ ನಿಮಗೆ ಆ ಲಿಂಕ್ ಎಲ್ಲಿ ಸಿಗುತ್ತೆ, ಯಾವ ಥರ ಚೆಕ್ ಮಾಡೋದು, ಪ್ರತಿಯೊಂದು ನಾನು ಅಪ್ಡೇಟ್ಸ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಚಾನಲ್ಗೊಂದು ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಈಗ ನೀವು ಮಾಕ್ ರಿಸಲ್ಟ್ ಏನಕ್ಕೆ ಬಿಡ್ತಾರೆ ಅಂದರೆ, ನೀವು ಇಲ್ಲಿವರೆಗೂ ಏನೇನು ಮಾಡಿದ್ರೆ ಆಪ್ಷನ್ ಎಂಟ್ರಿ, ಆ ಒಂದು ಬೇಸಿಸ್ ಮೇಲೆ ಒಂದು ಕಾಲೇಜ್ ಯಾವ್ದು ಸಿಗ್ಬೋದು ಒಂದು ಐಡಿಯಾ ಸಿಗಲಿ ಅಂತೋಸ್ಕರ ನಿಮಗೆ ಮಾಕ್ ರಿಸಲ್ಟ್ ಬಿಡ್ತಾರೆ. ಇದೇ ಫೈನಲ್ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಇದು ಯಾವುದೇ ಕಾರಣಕ್ಕೂ ಫೈನಲ್ ಆಗಲ್ಲ. ನೀವು ಇದ್ರ ನೆಕ್ಸ್ಟ್ ಇದಾದಮೇಲೆ ಚೇಂಜಸ್ ಮಾಡ್ಬೋದು. ನಿಮ್ಗೆ ಏನೋ ತಪ್ಪುಗಳು ಮಾಡಿದರೆ, ಇಲ್ಲ ಮಿಸ್ಟೇಕ್ಸ್ ಮಾಡಿದರೆ, ಇಲ್ಲ ನಿಮಗೆ ಈ ಕಾಲೇಜಸ್ಗಳು ಇಷ್ಟ ಆಗ್ತಿರಲಿಲ್ಲ, ನಾನು ಬೇರೆ ಥರ ಆಪ್ಷನ್ ಎಂಟ್ರಿ ಮಾಡಬೇಕಿತ್ತು ಅಂತ ಅನಿಸಿದರೆ ನೀವು ಮತ್ತೆ ಎಡಿಟ್ ಮತ್ತು ಚೇಂಜಸ್ನ ಮಾಡ್ಬೋದಾಗಿರುತ್ತೆ. ಬಟ್ ನೀವೇನೋ ಕರೆಕ್ಟಾಗಿ ಮಾಡಿದ್ರಿ, ನೀವು ಅನ್ಕೊಂಡಿರೋ ಹಾಗೆ ಕಾಲೇಜ್ ಸಿಕ್ಕಿತ್ತು ಅಂದ್ಕೊಂಡಿದ್ರೆ ಮಾತ್ರ ನೀವು ಸೈಲೆಂಟ್ ಆಗಿದ್ಬಿಡಿ, ಅಂದರೆ ಏನೋ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಈಗ ಬನ್ನಿ, ನಾನು ರಿಸಲ್ಟ್ ಲಿಂಕ್ ಎಲ್ಲಿ ಸಿಗುತ್ತೆ, ಯಾವ ಥರ ಚೆಕ್ ಮಾಡೋಂಥ ಒಂದು ಕ್ವಶನ್ಸ್ ಅದ. ಈ ಒಂದು ಕ್ವಶನ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಆನ್ಸರ್ ಮಾಡ್ಬೋಣ. ನೋಡಿ, ಮೊದಲು ನೀವು ಕೆ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ನೀವು ಯಾವುದ್ರಲ್ಲಿ ಅದಕ್ಕೆ ಓಕೆನಾ, ಜಸ್ಟ್ ಲೈಕ್ ಕ್ರೋಮ್ ಅದಾಗಿರ್ಬೋದು, ಎಡ್ಜ್ ಅದಾಗಿರ್ಬೋದು, ಫೈರ್ಫಾಕ್ಸ್ ಯಾವುದೋ ಒಂದು ಸರ್ಚ್ ಇಂಜಿನಲ್ಲಿ ಬಂದುಬಿಟ್ಟು ಕೆ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ನಿಮಗೆ ಲಿಂಕ್ ಇಲ್ಲಿ ಸ್ಟಾರ್ಟಿಂಗಲ್ಲೇ ಪಾಪಪ್ ಆಗುತ್ತೆ ಇತ್ತೀಚಿನ ಪ್ರಕಟಣೆಯಲ್ಲಿ. ಅಲ್ಲಿ ನಿಮಗೆ ಗೊತ್ತಾಗಲಿಲ್ಲ, ಸಡನ್ನಾಗಿ ಡೈರೆಕ್ಟ್ ಲಿಂಕ್ಗಳು ಅಂತ ಸಿಗಲಿಲ್ಲ ಅಂದರೆ ಏನಿಲ್ಲ, ನೀವು ಯಾವಾಗಲೂ ಚೆಕ್ ಮಾಡೋಕ್ಕೆ ಇಲ್ಲಿ 3 ಟ್ಯಾಬ್ಸ್ ಏನು ಕಾಣಿಸಿದೆ, 3 ಬಟನ್ಸ್ನ ಕ್ಲಿಕ್ ಮಾಡಿಕೊಂಡು ಈ ಪ್ರವೇಶ ಮೇಲೆ ಕ್ಲಿಕ್ ಮಾಡಿಕೊಂಡು UGCET 2026 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಹಣಕು ಸೀಟು ಹಂಚಿಕೆ ಅಂತ ಒಂದು ನಿಮಗೆ ಲಿಂಕ್ ಬರುತ್ತೆ. ಇವತ್ತಿನ ಡೇಟ್ ಹಾಕ್ಬಿಟ್ಟು ಯಾವಾಗ ಬರುತ್ತೆ ಅಂದರೆ ಮೇ ಬಿ ಇವತ್ತು, ಅಂದರೆ ಲೈಕ್ ಸ್ವಲ್ಪ ಟೈಮಿಗೆ ತೊಗೋತದೆ, ಒಟ್ಟಿನಲ್ಲಿ ಇವತ್ತೇ ಬರುತ್ತೆ ಡೇಟ್. ಅದು ಗೊತ್ತಿಲ್ಲ, ಟೈಮ್ ಅವ್ರು ಮೆನ್ಷನ್ ಮಾಡದೇ ಇರೋ ಕಾರಣ ನಿಮಗೆ ಯಾವಾಗಾದರೂ ಬರ್ಬೋದು. ಬಿಟ್ಟ ತಕ್ಷಣ ನೋಡಿ ಈ ಒಂದು ವೆಬ್ಸೈಟಲ್ಲಿ ಬಂದು ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ರಿಸಲ್ಟ್ ಯಾವಾಗ ಬಿಡ್ತಾರೆ ಇದೇ ಥರ ಅಂತಂದರೆ ಏನಿಲ್ಲ, ಜಸ್ಟ್ ಏನು ಮಾಡಬೇಕಂದ್ರೆ ನೀವು ನಮ್ಮೊಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿದ್ರೆ, ಇಲ್ಲ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿದ್ರೆ ನಿಮಗೆ ಪ್ರತಿಯೊಂದು ಲಿಂಕ್ಸ್ದು ಓಕೆನಾ ಅಪ್ಡೇಟ್ಸ್, ಈ ಒಂದು ಜಸ್ಟ್ ಮಾಕ್ ರಿಸಲ್ಟ್ ಅಲ್ಲ, ನೆಕ್ಸ್ಟ್ ಎಲ್ಲ ಅಪ್ಕಮಿಂಗ್ ನಿಮಗೆ ರಿಸರ್ಚಸ್ ಆಯಿತು ಎಲ್ಲದು ನಿಮಗೆ ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ನೀವು ಜಸ್ಟ್ ಗ್ರೂಪಲ್ಲಿ ಜಾಯ್ನ್ ಆಗಿದ್ರೆ ಸಾಕು. ನಿಮಗೆ ರಿಸಲ್ಟ್ ಬಿಟ್ಟ ತಕ್ಷಣ ಲಿಂಕು ನಾನು ವಾಟ್ಸಪ್ ಚಾನಲ್ ತಿಳಿಸ್ಕೊಡ್ತೀನಿ. ಓಕೆನಾ? ಓಕೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೀಟ್ ಹಂಚಿಕೆ ಅಂದರೆ ಆಗುತ್ತೆ. ಇವತ್ತು ಹಣಕ್ಕೂ ಸೀಟು ಹಂಚಿಕೆ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಕೇಳ್ತೀರಾ. ಇದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಿಲ್ಲ, ಜಸ್ಟ್ ಇದಾದಮೇಲೆ ನೆಕ್ಸ್ಟ್ ಇದೇನು ರಿಸಲ್ಟ್ ಬಿಟ್ಟು ಒಂದು 2-3 ಅವರ್ಸ್ಗೆ ಏನು ಮಾಡ್ತಾರೆ, ಮಧ್ಯಾಹ್ನ ಒಂದು 2 ಗಂಟೆ 3 ಈ ಥರ ಟೈಮಲ್ಲಿ ಮಾಡ್ತಾರೆ, ನಿಮಗೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ. ಓಕೆನಾ? ಓಕೆ, ರಿಸಲ್ಟ್ ಇನ್ನು ಸ್ವಲ್ಪ ಹೊತ್ತರ ಬರುತ್ತೆ, ಇನ್ನೂ ಒಂದು ಕೆಲವೇ ಗಂಟೆಗಳಲ್ಲಿ ಬಾಕಿ ಇದೆ, ನಿಮ್ಮ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಿಟ್ಟು ಆದಮೇಲೆ ಯಾವ ಥರ ಇರುತ್ತೆ ರಿಸಲ್ಟ್ ಸೀಟು, ಮತ್ತು ಯಾವ ಥರ ಚೆಕ್ ಮಾಡಬೇಕಂತಂದರೆ ಏನಿಲ್ಲ, ನಮ್ಮೊಂದು CET ಅಪ್ಲಿಕೇಶನ್ಸ್ ನಂಬರ್ ಏನಿದೆ ಒಂದು 5 ನಂಬರ್ಸು ಅದನ್ನ ಹಾಕಬೇಕಾಗುತ್ತೆ. ಬಟ್ ಪ್ರತಿ ವರ್ಷ ಡೇಟ್ ಆಫ್ ಬರ್ತ್ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ, ಈ ವರ್ಷ ಮಾಡ್ತಾರೆ. ಓಕೆನಾ? ಅಂದರೆ ನೀವು CET ಅಪ್ಲಿಕೇಶನ್ ನಂಬರ್ ಹಾಕಿದ ಮೇಲೆ ವಿತ್ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ನಿಮ್ಮ ಒಂದು ಸೀಟ್ ಅಂದರೆ ರಿಸಲ್ಟ್ ಯಾವ್ದು ಆಗಿದೆ, ಅಂದರೆ ಸೀಟ್ ಅಲಾಟ್ ಆಗಿರಲಿಲ್ಲ ಅಂದರೆ ಏನು ಮಾಡಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಲ್ಪ ಜನಕ್ಕೆ CET ಅಲಾಟ್ ಆಗಿರಲ್ಲ, ಲೈಕ್ ಏನಾಗಿರುತ್ತೆ ಅಂದರೆ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿರಲ್ಲ, ಆ ಒಂದು ಸ್ಟೂಡೆಂಟ್ಸ್ಗೆ ಅಲಾಟ್ ಆಗಿರಲ್ಲ, ಅವ್ರು ಏನು ಮಾಡಬೇಕು, ಸೀಟ್ ಸಿಕ್ಕವರು ನೆಕ್ಸ್ಟ್ ಏನು ಮಾಡಬೇಕು ಎಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಮಾಡ್ತೀನಿ. ಓಕೆನಾ? ನೀವೇನು ಭಯಪಡಂತಿಲ್ಲ, ನೀವೇನೇ ಮಿಸ್ಟೇಕ್ ಮಾಡಿದ್ರು ಸೀಟ್ ಸಿಕ್ಕಿಲ್ಲ ಅಂತಂದು ಭಯಪಡಂತೇನಿಲ್ಲ. ಯಾಕಂದರೆ ಇದು ಜಸ್ಟ್ ಮಾಕ್ ಅಲೈನ್ಮೆಂಟ್ ಆಗಿರುತ್ತೆ. ಫೈನಲಿ ಇವತ್ತು ರಿಸಲ್ಟ್ ಆದರೆ ನಿಮ್ಗೆ ಅನೌನ್ಸ್ ಆಗುತ್ತೆ. ಲೈಕ್ ಅಂದರೆ ನಿಮ್ಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದು ಇದು ಒಂದು ಐಡಿಯಾ ಸಿಗುತ್ತೆ. ಆಲ್ಮೋಸ್ಟ್ ನೋಡಿ, ನಿಮಗೆ ಮಾಕ್ ರಿಸಲ್ಟ್ ಏನಿರುತ್ತೆ 90% ಫಸ್ಟ್ ರೌಂಡ್ ರಿಸಲ್ಟ್ ಇರುತ್ತೆ. ತುಂಬ ಚೇಂಜಸ್ ಮಾಡೋಕ್ಕೆ ಹೋಗಲ್ಲ ಸ್ಟೂಡೆಂಟ್ಸು ಕರೆಕ್ಟಾಗಿ ಮಾಡಿದರೆ. ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಮತ್ತೆ ಚೇಂಜಸ್ ಮಾಡ್ತಾರೆ. ಯಾಕಂದರೆ ಲೈಕ್ ಅವ್ರಿಗೆ ಗೊತ್ತಿರಲ್ಲ ಯಾವ ಕೋರ್ಸು ಏನು ಅಂತಲೇ, ಸುಮ್ಮನೆ ರ್ಯಾಂಡಮಾಗಿ ಸ್ಟಾರ್ಟಿಂಗಲ್ಲಿ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಬಟ್ ಆದಮೇಲೆ ಅವ್ರಿಗೆ ಒಂದು ಐಡಿಯಾ ಬರುತ್ತೆ, ಓಕೆ ಇದು ಥರ ನಾನು ಮಾಡಿದ ಮಿಸ್ಟೇಕು, ಈ ಕಾಲೇಜ್ ಸಿಗಬಾರ್ದು, ಲೈಕ್ ನನಗೆ ಈ ಥರ ಕೋರ್ಸ್ ಇಂಟ್ರೆಸ್ಟ್ ಇಲ್ಲ, ಈಗ ಸಾಕಷ್ಟು ಸಮಯ ಸಿಕ್ಕಿರೋದ್ರಿಂದ ಸ್ವಲ್ಪ ಚೇಂಜಸ್ ಸ್ಟೂಡೆಂಟ್ಸಲ್ಲಿ ಆಗುತ್ತೆ. ಆ ಒಂದು ಸ್ಟೂಡೆಂಟ್ಸ್ಗಳು ಮಾತ್ರ ಏನು ಮಾಡ್ತಾರೆ, ಚೇಂಜಸ್ ಮಾಡ್ತಾರೆ. ಇದರಿಂದ ಸ್ವಲ್ಪ ಯಾರಿಗೆ ಅಂದರೆ ಎಕ್ಸಾಂಪಲ್ ಇಂಜಿನಿಯರ್ ಸ್ಟೂಡೆಂಟ್ಸಲ್ಲಿ ಈಗ SNQ ಕೂಡ ಸಿಕ್ಕಿರುತ್ತೆ, ಇನ್ನು ಸ್ವಲ್ಪ ಜನಕ್ಕೆ SNQ ಕೋಟನೇ ಸಿಕ್ಕಿರಲ್ಲ. ಬಟ್ ಆದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗೋ, ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ SNQ ಸ್ವಲ್ಪ ಜನಕ್ಕೆ ಸಿಗೋ ಚಾನ್ಸ್ ಇದೆ, ಸ್ವಲ್ಪ ಜನಕ್ಕೆ SNQ ಕೋಟ ಸಿಕ್ಕು ಫಸ್ಟ್ ರೌಂಡಲ್ಲಿ, ಅಂದರೆ ಫೈನಲ್ ರಿಸಲ್ಟಲ್ಲಿ ಸಿಗದಿರೋ ಚಾನ್ಸಸ್ ಇದೆ. ನೀವು ಅಂದರೆ ಈಗ ಮಾಕ್ ರಿಸಲ್ಟಲ್ಲಿ ನನಗೆ SNQ ಕೋಟ ಸಿಕ್ಕಿದೆ ಅಂತಂದಮೇಲೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗುತ್ತೆ ಅಂತ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಇಲ್ಲ. ಮತ್ತು ಆಮೇಲೆ ನಿಮ್ಗೆ ಈಗ ನಿಮ್ಮ ಕೋಟ ಎಕ್ಸಾಂಪಲ್ ಈಗ 3BR 2BR 1 ಈ ಥರ ಒಂದು ಕ್ಯಾಟಗರಿಲಿ ನಿಮಗೆ ಸೀಟ್ ಅಲಾಟ್ ಆಗಿಬಿಟ್ಟು ನೆಕ್ಸ್ಟ್ ನಿಮಗೆ ಸೀದಾ ಫಸ್ಟ್ ರೌಂಡಲ್ಲಿ ಅದರಲ್ಲೇ ಅಲಾಟ್ ಆಗೋದು, ನಿಂದೆಲ್ಲ ಡೈರೆಕ್ಟಾಗಿ GML ಅಲಾಟ್ ಆಗ್ಬೋದು. ನೆಕ್ಸ್ಟ್ ನಿಮಗೆ ಈ ಥರ ಒಂದು ಕೋರ್ಸ್ ಸಿಕ್ಕಿದೆ ಈ ಕಾಲೇಜಲ್ಲಿ ಅಂತಂದಮೇಲೆ ನೆಕ್ಸ್ಟ್ ಅದೇ ಕಾಲೇಜ್ ಸಿಗುತ್ತೆ ಅಂತ ಆ ಥರ ಏನಿಲ್ಲ. ನೆಕ್ಸ್ಟ್ ಫಸ್ಟ್ ರೌಂಡಲ್ಲಿ ಎಲ್ಲ ಕಾರಣಕ್ಕೂ ಚೇಂಜಸ್ ಆಗ್ತಾ ಇರುತ್ತೆ. ಓಕೆನಾ? ಇಷ್ಟು ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ಸ್ ಕೊಡಬೇಕಾಗಿತ್ತು. ನೆಕ್ಸ್ಟು ಸ್ವಲ್ಪ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ಬಿ ಫಾರ್ಮ್ ಆಪ್ಷನ್ ಎಂಟ್ರಿ ಆಗಿಬಿಡ್ತಾರೆ. ಇನ್ನು ಸ್ವಲ್ಪ ಸ್ಟೂಡೆಂಟ್ಸ್ ಅಂತಂದರೆ BNOS ಈ ಥರ ಕೇಳ್ತಿದ್ದಾರೆ. ನೋಡಿ, ಸೀಟ್ ಮ್ಯಾಟ್ರಿಕ್ಸ್ ಈಗ BNOS ಬಂದಿದೆ, ಇನ್ನು ಜಸ್ಟ್ ಬಿ ಫಾರ್ಮ್ ಅದಾವೆಲ್ಲ ಇನ್ನು ಸಾಕಷ್ಟು ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಕೇಳಿದಾರು. ಬಿಟ್ಟಿದ ತಕ್ಷಣ ನೋಡಿ, ಅಂದರೆ ಅವರು ಸೀಟ್ ಮ್ಯಾಟ್ರಿಕ್ಸ್ ಯಾವ ಬಿಡ್ತಾರೆ, ಆ ಬಿಟ್ಟಿದ ತಕ್ಷಣ ಏನು ಮಾಡ್ತಾರೆ, ಆಪ್ಷನ್ ಎಂಟ್ರಿಗೆ ಎನೇಬಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅವ್ರ ಕಡೆಯಿಂದ ಏನೂ ತೊಂದರೆ ಇಲ್ಲ, ಯಾಕಂದರೆ ಅವ್ರಿಗೆಲ್ಲ ಬಿಟ್ಟಿದ ತಕ್ಷಣ ಆಪ್ಷನ್ ಎಂಟ್ರಿ ಮಾಡ್ಕೊಡೋದಕ್ಕೆ ಅವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಅನ್ನೋದಾಗೋದಿಲ್ಲ. ಓಕೆ, ಎನಿವೇ ಇಷ್ಟು ಕೆ ಅಪ್ಡೇಟ್ಸ್ ಆಗಿತ್ತು. ನೆಕ್ಸ್ಟ್ ನಿಮಗೆ ಫಸ್ಟ್ ರೌಂಡಲ್ಲಿ ಸಾಕಷ್ಟು ಸೀಟ್ ಮ್ಯಾಟ್ರಿಕ್ಸ್ ಬರೋ ಚಾನ್ಸ್
ಕೋರ್ಸಸ್ ಇದೆ, ಲೈಕ್ ಈಗ BNS ಬಂದಿದೆಯಲ್ವ, ನಿನ್ನೆ ನನ್ನ ವಾಟ್ಸಪ್ ಗ್ರೂಪಲ್ಲಿ ಯಾರು ಜಾಯ್ನ್ ಆಗಿದ್ರು ಅವ್ರಿಗೆಲ್ಲ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕಿದೆ BNSದು. ಈ ಥರ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ಮಾಡ್ತಾರೆ ಎಲ್ಲ ಒಂದು ಕೋರ್ಸಸ್ನ ಆಪ್ಷನ್ ಎಂಟ್ರಿಗೆ ಎನೇಬಲ್ ಮಾಡ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ಓಕೆ, ಇದಿಷ್ಟು ಇಲ್ಲಿವರೆಗೂ ಕೆ ಅಪ್ಡೇಟ್ಸ್ ಅದರಾಗಿತ್ತು. ನೆಕ್ಸ್ಟ್ ನಿಮ್ಗೆ ಏನೇನು ಡೌಟ್ಸ್ ಇದ್ದಾರೆ ರಿಗಾರ್ಡಿಂಗ್ KCET ಆಯಿತು, KA ಆಯಿತು, ನೀಟ್ ಆಯಿತು, ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಕಮೆಂಟ್ಸ್ಗೆಲ್ಲ ಆನ್ಸರ್ ನಾನು ಮಾಡ್ತೀನಿ, ಡೆಡಿಕೇಟೆಡ್ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ. B.Pharm ಸ್ಟೂಡೆಂಟ್ಸ್ ಕೇಳ್ತಿದ್ರೆ ನಿಮಗೆ B.Pharm ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ ಫಸ್ಟ್ ರೌಂಡ್ ರಿಸಲ್ಟ್ ಆದ ನಂತರ. ಯಾಕಂದರೆ ಈಗ ಸೀಟ್ ಮ್ಯಾಟ್ರಿಕ್ಸ್ ಬಂದು ಅದೆಲ್ಲ ಮಾಡೋಕ್ಕಾದ್ರೆ ಸೀದಾ ಫಸ್ಟ್ ರೌಂಡ್ ಮುಗಿದಂತ ಸೆಕೆಂಡ್ ರೌಂಡ್ಗೆ ಇಂಟ್ರಡ್ಯೂಸ್ ಮಾಡಿಬಿಡ್ತಾರೆ, ಕಂಬೈನಿಂಗ್ ಆಗೋದಲ್ಲ. ಓಕೆ, ಯಾಕಂದರೆ ಈಗ ನೆಕ್ಸ್ಟ್ ನೀಟ್ ರಿಸಲ್ಟ್ ಬರುತ್ತೆ, ನೀಟ್ ರಿಸಲ್ಟ್ ಬಂದ ತಕ್ಷಣ B.Pharm ಅದು ರಿಸಲ್ಟ್ ಬರುತ್ತೆ, B.Pharm ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, ಎಲ್ಲನೂ ಸೇರಿ ಎಲ್ಲ ಕೋರ್ಸಸ್ದು ಕಂಬೈನ್ ಮಾಡುತ್ತೆ. ಅಲ್ಲಿ ಸ್ವಲ್ಪ ಸೀಟು ನಿಮಗೆ ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸ್ ಇರುತ್ತೆ. ಇನ್ನು ಯಾರು ನಿಮಗೆ ನೆಕ್ಸ್ಟ್ ಯಾವ ಥರ ಹೋಲ್ಡ್ ಮಾಡ್ಕೊಂಡು ಹೋಗಬೇಕು ಸೀಟ್ನ, ಲೈಕ್ ಚಾಯ್ಸ್ ಎಂಟ್ರಿ ಯಾವ ಥರ ಮಾಡಬೇಕು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಏನು ವರಿ ಮಾಡೋಕ್ಕೋಗ್ಬೇಡಿ. ವಿಡಿಯೋ ಇಷ್ಟ ಆಗಿದೆ ಖಂಡಿತ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೂಡ ಮಾಡ್ಕೊಂಬಿಡಿ. ಇಲ್ಲ ಇದೇ ಥರ ಎಲ್ಲ ಅಪ್ಡೇಟ್ಸ್ ನಿಮಗೆ ಕಂಟಿನ್ಯೂಸ್ ಇರುತ್ತೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.